ಇಲ್ಲಿ ಸಮಸ್ಯೆ ಏನಂತಂದ್ರೆ RSS ಅಥವಾ ಮುಂತಾದ ಈ ಅಂಗಸಂಸ್ಥೆಗಳಲ್ಲಿ ಎಲ್ಲೂ ಕೂಡ ಪ್ರಮುಖ ಸ್ಥಾನಗಳಲ್ಲಿ ಬಿಜೆಪಿ ದಲಿತರಿಗೆ ಸ್ಥಾನ ಕೊಡೋದಿಲ್ಲ ಅಥವಾ ಮುಸ್ಲಿಂಗೆ ಸ್ಥಾನ ಕೊಡೋದಿಲ್ಲ ಅನ್ನುವಂಥದ್ದು ಇದ್ದೇ ಇದೆ. ಸೊ ಆ ಕಾರಣಕ್ಕೆ ಅವ್ರು ಹೇಳ್ತಾ ಇರುವಂತದ್ದು ಸರಿನಾ? RSS ಅಂದ್ರೆ ಏನ್ ಗೊತ್ತು ಅವ್ರಿಗೆ? ಕಾಂಗ್ರೆಸ್ನವ್ರಿಗೆ RSS ಅಂದ್ರೆ ಏನಾದ್ರು ಗೊತ್ತಿದೆಯಾ? RSS ನ ಒಳಹೊಕ್ಕು ನೋಡಿದವ್ರಿಗೆ ಮಾತ್ರ ಗೊತ್ತು. ಅವ್ರು ತಿಳ್ಕೊಂಡಿದ್ದಾರೆ ಎಲ್ಲ ಬ್ರಾಹ್ಮಣರಿದ್ದಾರೆ ಇಲ್ಲಿ ಅಂತ. ಅಲ್ಲಿ ಬ್ರಾಹ್ಮಣರು ತುಂಬಿಲ್ಲ, ಹಿಂದುಳಿದವರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗಗಳು ಇಂಥವರೇ ಬಹಳ ತುಂಬಿಕೊಂಡಿದ್ದಾರೆ. ಈವನ್ ಮುಸಲ್ಮಾನರು ಕೂಡ ಕೆಲವು ಸ್ಥಾನಗಳಲ್ಲಿ ಇದ್ದಾರೆ. ಆದ್ರೆ ಪರಿಶಿಷ್ಟ ಜಾತಿ ಅಂತ ನೀವ್ ಹೆಂಗ್ ಕಂಡು ಹಿಡಿತೀರಿ? ಅಲ್ಲಿ ಜಾತಿನೇ ಕೇಳೋದಿಲ್ಲ. ನೀವ್ಯಾರು ಹಿಂದುಳಿದವರ, ಮುಂದುವರೆದವರ, ಬ್ರಾಹ್ಮಣರ, ಲಿಂಗಾಯತರ, ಪರಿಶಿಷ್ಟ ಜಾತಿನ, ಪರಿಶಿಷ್ಟ ಏನೂ ಕೇಳೋದಿಲ್ಲ ಅಲ್ಲಿ. ಅದರಿಂದಾಗಿ ನೀವ್ಯಾರು ಅವ್ರ ಪರಿಶಿಷ್ಟ ಜಾತಿಯ ವ್ಯಕ್ತಿ ಅಲ್ಲಿ ಸ್ಥಾನಮಾನ ಇದ್ರೂ ಕೂಡ ನಿಮಗೆ ಗೊತ್ತಾಗೋದೇ ಇಲ್ಲ. ಯಾಕಂದ್ರೆ ಅವರು ಜಾತಿ ಕೇಳೋದು ಇಲ್ಲ, ಇವ್ರ ಜಾತಿ ಹೇಳೋದು ಇಲ್ಲ. ಹಾಗಾದ್ರೆ ಈ ಕಳೆದ ಬಾರಿ ವಿಧಾನಸಭಾ ಚುನಾವಣೆ ನಡೆದಂತ ಸಂದರ್ಭದಲ್ಲಿ, ಜೊತೆಗೆ ಈ ಉಪಚುನಾವಣೆಯಲ್ಲಿ ಎಲ್ಲ ಒಂದ್ ಕಡೆಗೆ ಈ SC/ST ಮತಗಳು ಬಿಜೆಪಿಗೆ ಬರುವ ನಿಟ್ಟಿನಲ್ಲಿ ಬಹಳಷ್ಟು ಬಿಜೆಪಿ ಫೇಲ್ಯೂರ್ ಆಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ದಾರೆ. ಇಲ್ಲ, ಇದು ಫೇಲ್ಯೂರ್ ಅಲ್ಲ. ಕಳೆದ ಬಾರಿ ನಮ್ಮ ಬಗ್ಗೆ ಇಲ್ಲದ ಆರೋಪಗಳನ್ನ ಮಾಡಿಬಿಟ್ರು. 40% ಓಕೆ ಸರ್ಕಾರ ಅಂದ್ರು. ಇವತ್ತಿನವರೆಗೂ ಪ್ರೂವ್ ಮಾಡ್ಲಿಕ್ಕಾಗ್ಲಿಲ್ಲ. ಎನ್ಕ್ವೈರಿ ಮಾಡ್ರಿ ಅಂತ ಹೇಳಿ ಲೋಕಾಯುಕ್ತ ಕೊಟ್ರು. ಲೋಕಾಯುಕ್ತ ಒಂದೇ ಸಾರಿ ಹೇಳ್ತು ಅದೆಲ್ಲ ಸುಳ್ಳು. ಆ ರೀತಿ ಬಂದ ಮೇಲೆ ಇವ್ರ ಮುಖ ಎಲ್ಲಿಟ್ಕೊಂಡಿದ್ದಾರೆ ಈಗ? ಇದು ಚುನಾವಣೆಗಳಿಗಾಗಿ ಮಾಡಿದ ಸುಳ್ಳು ಆಪಾದನೆ ಅನ್ನೋದನ್ನು ಈಗ ಸಾಬೀತು. ನಿಮ್ ಪ್ರಕಾರ ಕಾಂಗ್ರೆಸ್ ಗಿಮಿಕ್ ಮಾಡಿ ರಾಜಕಾರಣ ಮಾಡ್ತಾ ಇದೆ. ಹೌದು, ಇವತ್ತು ಜನ ಹೇಳ್ತಾರೆ 60% ಕಮಿಷನ್ ತಗೊಳ್ತಾ ಇದೆ ಈ ಸರ್ಕಾರ ಅಂತ ಸಂಘಟನೆಗಳೇ ಹೇಳ್ತಾ ಇವೆ. ಎಸ್, ಈಗ ನಾನು ಅದೇ ವಿಚಾರಕ್ಕೆ ಬರ್ತೀನಿ. ಗುತ್ತಿಗೆದಾರರ ಸಂಘದಿಂದ ಕಳೆದ ಬಾರಿ ಏನು ಬಿಜೆಪಿ ಸರ್ಕಾರದ ವಿರುದ್ಧ 40% ಕಮಿಷನ್ ಇತ್ತು ಅನ್ನುವಂಥದ್ದು ಆರೋಪ ಕೇಳಿ ಬಂದಿತ್ತು. ಈಗ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸೊ ಆ ಪರ್ಸೆಂಟೇಜ್ ಹೆಚ್ಚಾಗಿದೆ ಅನ್ನುವಂಥದ್ದನ್ನ ಏನು ಗುತ್ತಿಗೆದಾರರಿಗೆ ಆಲ್ರೆಡಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಬಿಜೆಪಿ ಯಾಕೆ ಈ ವಿಚಾರದಲ್ಲಿ ಮೌನವನ್ನು ವಹಿಸ್ತಾ ಇದೆ ಅಂತ? ಇಲ್ಲ, ನಾವು ತಗೊಳ್ತಿದ್ದೀವಿ. ಎಲ್ಲೆಲ್ಲಿ ಅದು ಸಾಧ್ಯವೋ ಅಷ್ಟು ಹೇಳುವ ಪ್ರಯತ್ನಗಳನ್ನ ನಾವು ಮಾಡ್ತಾ ಇದ್ದೀವಿ. ನಮ್ಮ ಬಗ್ಗೆ ಯಾರು 40% ಕಮಿಷನ್ ತಗೊಳ್ತಾರೆ ಅಂತ ಹೇಳಿದ್ರು. ಒಬ್ರು ಕೆಂಪಣ್ಣ, ಹೌದು, ಈಗಾಗಲೇ ಅವ್ರು ತೀರ್ಕೊಂಡವ್ರು. ಹೌದು. ಇನ್ನೊಬ್ರು ಅಂಬಿಕಾಪತಿ ಅಂತ, ಅವರು ಕೂಡ ತೀರ್ಕೊಂಡ್ರು. ಅಲ್ಲಿಯೂ ಕೂಡ ಬೇಕಾದಷ್ಟು ಹಣ ಸಿಕ್ತು. ಇವತ್ತು ಅದೇನಾಯ್ತು ಅಂತ ಈ ಸರ್ಕಾರ ಅದನ್ನ ಮುಚ್ಚಿಟ್ಟಿದೆ. ಇದೆಲ್ಲವನ್ನೂ ಕೂಡ ಚುನಾವಣೆಗಳಿಗೆ ಗಿಮಿಕ್ ಆಗಿ ಬಳಸಿ ಇವತ್ತು ಗೆದ್ಕೊಂಡು ಬಂದಿದ್ದಾರೆ.